ತುಳುಕೂಟ ಬೆದ್ರ ಇದರ ಕಾರ್ಯಾಲಯವನ್ನು ಸ್ಕೌಟ್ ಗೈಡ್ಸ್ ಕನ್ನಡ ಭವನದಲ್ಲಿ ಅಖಿಲ ಭಾರತ ತುಳುಕೂಟ ಕುಡ್ಲ ಇದರ ಅಧ್ಯಕ್ಷ ಎಸಿ ಭಂಡಾರಿಯವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ತುಳುನಾಡಿನವರಿಗೆ ಇಬ್ಬರು ತಾಯಂದಿರು, ಒಂದು ಕನ್ನಡ ತಾಯಿ, ಇನ್ನೊಂದು ತುಳು ಮಾತೆ. ಭಾಷೆಗೆ ಯಾವುದೇ ಜಾತಿ ಭೇದ ಪಕ್ಷ ಭೇದವಿಲ್ಲ. ಯಾರು ತುಳು ಮಾತನಾಡುವವರು, ಯಾರಿಗೆ ತುಳುವಿನ ಬಗ್ಗೆ ಅಭಿಮಾನವಿದೆಯೋ ಅವರು ತುಳುವರು. ತುಳು ಸಂಸ್ಕೃತಿ ಗ್ರಾಮವನ್ನ ಮಾಡಲು ಅಖಿಲ ಭಾರತ ತುಳು ಒಕ್ಕೂಟವು ಶ್ರಮಿಸುತ್ತಿದ್ದು ಈಗಾಗಲೇ 1 ಎಕರೆ ಜಾಗವನ್ನು ಖರೀದಿಸಿದೆ. ಆದರೆ ತುಳು ಗ್ರಾಮದಲ್ಲಿ ಮುಂದಿನ ಪೀಳಿಗೆ ತುಳುನಾಡಿನ ಚರಿತ್ರೆ ಆಚಾರ ವಿಚಾರಗಳ ಬಗ್ಗೆ ತಿಳಿಸುವ ಕೆಲಸವಾಗಬೇಕಿದೆ. ಅದಕ್ಕಾಗಿ 10 ಎಕರೆಯಷ್ಟು ಜಾಗ ಬೇಕಾಗಿದೆ ಎಂದ ಅವರು, ಭಾಷೆ ಉಳಿದರೆ ಸಂಸ್ಕೃತಿ ಉಳಿಯುತ್ತದೆ, ಹಾಗೆ ಸಂಸ್ಕೃತಿ ಉಳಿದರೆ ಭಾಷೆ ಉಳಿಯುತ್ತದೆ. ಈ ನಿಟ್ಟಿನಲ್ಲಿ ತುಳು ಭಾಷಿಕರನ್ನ ಒಟ್ಟು ಸೇರಿಸಿ ತುಳು ಭಾಷೆಯನ್ನ ಗಟ್ಟಿಗೊಳಿಸಬೇಕಾಗಿದೆ ಎಂದು ಹೇಳಿದರು. ಒಂದು ಬಾರಿ ಸಂತೋಷದ ಒಂದು ಸುದ್ದಿ ಬಂದಾಗ ಇಕ್ಕನೆ ಎಂತೆಲ್ಲ ಮೀಟಿಂಗ್ ಆಯ್ಲಕನೆ 1 ಎಕರೆ ಜಾಗ ಆ ಸಂಸ್ಕೃತಿದ ಒಂದು ತುಳು ಒಂದು ಎಕರೆ ಇಕ್ಕನೆ ಸರ್ಕಾರ ಅವರು ಇಕ್ಕನೆ ಕೊಟ್ಟು ಅಂಡ ಅವು 1 ಎಕರೆ ಯಾವಂದು ದಯಮನಗ ಈ ಒಂದು ನಮ್ಮ ಯುದ್ಧದ ಕಾನ್ಸೆಪ್ಟ್ ಪ್ರಕಾರ ಅದನ್ನಲ್ಲಿ ಈ ಮಾತ ವಿವರನ್ನು ನಮ್ಮ ಕೊರ್ಪವನ ಅಂಚಿನ ಬೀತು ನಾಟ ಒಂದು ಕೆಲವು ಎಕರೆ ಒಂದು 5-10 ಎಕರೆ ಮುಖ ನಂಗೆ ಓಡಾವು ಆಂಡ ಯಾರ ಐಕ್ಲ ಪ್ರಯತ್ನ ಮಾಡ್ಕೊಂಡು ಅಂಚಿನ ಕೆಲಸವನ್ನೇ ಮತ್ತೊಂದಲ್ಲ ಮನಗ ಒಂದು ಮಲ್ಪನೆತ ಮೂಲಕ ಅಖಿಲ ಭಾರತ ತುಳು ಒಕ್ಕೂಟ ಈ ಒಂದು ಕೆಲಸವನ್ನು ಮಲ್ಪನೆತ ಮೂಲಕ ನಮ್ಮ ಹಿರಿಯಕ್ಕೆ ನಮ್ಮ ದುಂಬದ ಪೀಳಿಗೆಗೆ ನಮ್ಮ ತುಳುನಾಡಿನ ಚರಿತ್ರೆ, ತುಳುನಾಡಿನ ಆಚಾರ, ತುಳುನಾಡಿನ ವಿಚಾರ ಮಾತ ಜರುಪುವಂಚಿನ ಕೆಲಸ ಆವಡೋಕೆ ಅನ್ಕೊಂಡ ಆಶಯ ಮತ್ತೊಲ್ಲ. ತುಳುಕೂಟ ಬೆದ್ರದ ಅಧ್ಯಕ್ಷ ಧನಕೀರ್ತಿ ಬಲಿಪ ಅಧ್ಯಕ್ಷತೆ ವಹಿಸಿದ್ರು. ಅಖಿಲ ಭಾರತ ತುಳುಕೂಟ ಕುಡ್ಲ ಇದರ ಕೋಶಾಧಿಕಾರಿ ಚಂದ್ರಹಾಸ್ ದೇವಾಡಿಗ, ಬೆದ್ರ ತುಳುಕೂಟದ ಕಾರ್ಯದರ್ಶಿ ವೇಣುಗೋಪಾಲ್ ಶೆಟ್ಟಿ, ತುಳು ಸಾಹಿತಿ ಜಯಂತಿ ಎಸ್ ಬಂಗೇರ, ರಾಜೇಶ್ ಆಳ್ವ ಮತ್ತಿತರರು ಹಾಜರಿದ್ದರು.